ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತು 31/12/2024 ಲಾಸ್ಟ್ ಡೇಟ್ಸ್ ಆದರೆ ಅನೇಕ ಡಿಪಾರ್ಟ್ಮೆಂಟ್ಸ್ದು ಎಕ್ಸ್ಟೆಂಡ್ ಆದರೆ ಆಗಿದೆ. ನಾನು ಪ್ರೀವಿಯಸ್ ಆಗಿ ನಿನ್ನೆ ಒಂದು ವಿಡಿಯೋ ಮಾಡಿದೆ, ರಿಮೈಂಡರ್ ಅಂತಲೂ, ಯಾರಾದರೂ ಇನ್ನೂ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ ಅಂತ. ಈಗ ಒಂದು ಲಾಸ್ಟ್ ಡೇಟ್ಸ್ ಆದರೆ ಎಕ್ಸ್ಟೆಂಡ್ ಆಗಿದೆ. ಹಾಗೆ ಅನೇಕ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಎಲ್ಲನೂ ನಾವು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸು, ಹಾಗೆ ಹಾಸ್ಟೆಲ್ ರಿಲೇಟೆಡು, ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡು ಎಲ್ಲ ಡಿಪಾರ್ಟ್ಮೆಂಟ್ಸು, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ನಿಮಗೆ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ನೀವು ಇಲ್ಲಾದರೆ ಗಮನಿಸ್ಬೋದು, ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಹಾಗೆ ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರನ, ಹಾಗೆ ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ಇಷ್ಟು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಆದರೆ ಕ್ಲೋಸ್ ಆಗ್ತಿದೆ. ಇದಾದ ನಂತರ ಏನಾದರೆ ಮೈನಾರಿಟಿ ಡಿಪಾರ್ಟ್ಮೆಂಟು ನಿನ್ನೆ ಎಲ್ಲ ನಾನು ತೋರಿಸಿದ್ದೆ, 31/12/2024 ಆದರೆ ಇದೆ ಅಂತ. ಯಾರೆಲ್ಲ ಮೈನಾರಿಟಿ ವಿದ್ಯಾರ್ಥಿಗಳಿದ್ರ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸು, ಅಂಥ ವಿದ್ಯಾರ್ಥಿಗಳಿಗೆ 15/1/2025 ಜನವರಿ 15ರವರೆಗೂ ಆದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ನೀವು ಬೋತ್ ಎಲ್ಲ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಹಾಗೆ ಫೀಸ್ ಕನ್ಸೆಷನ್ ಸ್ಕೀಮ್ಸ್ಗೂ ಎಲಿಜಿಬಲ್ ಆದರೆ ಇರ್ತೀರಾ. ನೀವು ಮೈನಾರಿಟಿ ವಿದ್ಯಾರ್ಥಿಗಳು NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಬರಬೇಕಾಗುತ್ತೆ. NSP ಐಡಿನೂ ಮೆನ್ಷನ್ ಮಾಡಬೇಕಾಗುತ್ತೆ. ಏನಾದರೆ ಇದು ಕಾಲೇಜು ಶಿಕ್ಷಣ ಇಲಾಖೆ ಅವೆಲ್ಲ ಒಂದು PUC ವಿದ್ಯಾರ್ಥಿಗಳಿಗೆಲ್ಲ ಕ್ಲೋಸ್ ಆಗಿದೆ. ಹಾಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಮುಂದೆ ಏನಾದರೂ ಎಕ್ಸ್ಟೆಂಡ್ ಆಗ್ಬೋದು, ಚಾನ್ಸಸ್ ಆದರೆ ಇದೆ. ಅಪ್ ಟು ಒಂದು 15 ಡೇಸ್ ಆದರೂ ನೋಡಬೇಕು. ಮುಂದೆ ಏನಾದರೂ ಎಕ್ಸ್ಟೆಂಡ್ ಆದರೆ ನಾನು ಅದರ ಅಪ್ಡೇಟ್ ಆದರೆ ಮಾಡ್ತೀನಿ. ಈಗಾಗಲೇ ಪ್ರೀವಿಯಸ್ ಆಗಿ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿತ್ತು, 31/1/2025 ಆದರೆ ಓಪನ್ ಇದೆ. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ನು, ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ನೀವು. ಜನವರಿ 31ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ರೀವಿಯಸ್ಲಿ ಒಂದು ಡಿಸೆಂಬರ್ 31 ಆದರೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದರು. ಇದಾದ ನಂತರ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಏನಾದರೆ ಯಾರಾದರೂ ಬ್ರಾಹ್ಮಣ ವಿದ್ಯಾರ್ಥಿಗಳು EWS ಸರ್ಟಿಫಿಕೇಟ್ ಇದ್ದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಅವ್ರಿಗೂ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆದರೆ ಆಗಿದೆ. 31/1/2025 ಆದರೆ ಎಕ್ಸ್ಟೆಂಡ್ ಆಗಿದೆ, ಜನವರಿ 31ರವರೆಗೂ. ಹಾಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಫೆಬ್ರವರಿ 15ರವರೆಗೂ ಲಾಸ್ಟ್ ಡೇಟ್ ಆದರೆ ಇದೆ. ಇದು ಫೀಸ್ ಕನ್ಸೆಷನ್ಗೆ ಅಷ್ಟೇ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ. ಪ್ರೀವಿಯಸ್ ವೀಡಿಯೋಸಲ್ಲೂ ಮೆನ್ಷನ್ ಮಾಡಿದೆ, ಆದರೆ ಎಲ್ಲ ಡಿಪಾರ್ಟ್ಮೆಂಟು ಇಲ್ಲಿ ಹೇಳ್ತಿರೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಲಾಸ್ಟ್ ಡೇಟ್ ಅಪ್ಡೇಟು ಈ ವಿಡಿಯೋಲ್ಲಾದರೆ ಇರಲಿ ಅಂತ ಹೇಳ್ತಿದ್ದೀನಿ. ಹಾಗೆ ಅನೇಕ ವಿದ್ಯಾರ್ಥಿಗಳು SC ST ವಿದ್ಯಾರ್ಥಿಗಳಿಗಾದರೆ ಯಾವಾಗ ಲಾಸ್ಟ್ ಡೇಟು ಅಂತ ಕೇಳ್ತಿದ್ರು. ಪ್ರೀವಿಯಸ್ ಆಗಿ ಇಲ್ಲಾದರೆ SSP ವೆಬ್ಸೈಟಲ್ಲಾದರೆ ತೋರಿಸ್ತಿರಲಿಲ್ಲ, ಡಿಪಾರ್ಟ್ಮೆಂಟ್ ವೈಸ್ ಆದರೆ ಹೋಗಬೇಕಿತ್ತು. ಆದರೂ ನಾನು ಪ್ರೀವಿಯಸ್ ಆಗಿ ಹೇಳ್ತಿದ್ದೆ. ಇಲ್ಲಿ ನೋಡ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾರಾದರೂ SC ವಿದ್ಯಾರ್ಥಿಗಳಿದ್ರೆ ಪೋಸ್ಟ್ ಮೆಟ್ರಿಕ್ಕು, ಅಂಥ ವಿದ್ಯಾರ್ಥಿಗಳಿಗೆ 25/2/2025 ಫೆಬ್ರವರಿ 2025 ಒಂದು ಫೆಬ್ರವರಿ 25ನೇ ತಾರೀಕುವರೆಗೂ ಆದರೆ ಲಾಸ್ಟ್ ಡೇಟ್ ಇದೆ. ಹಾಗೆ ST ಟ್ರೈಬಲ್ ವಿದ್ಯಾರ್ಥಿಗಳು ಯಾರಾದರೆ ಇದ್ದೀರಾ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಇದು ಲಾಸ್ಟ್ ಡೇಟು ಫೆಬ್ರವರಿ 28ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಅಪ್ ಟು ಫೆಬ್ರವರಿ ಎಂಡ್ವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಇಷ್ಟು ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಲಾಸ್ಟ್ ಡೇಟ್ ಬಗ್ಗೆ. ಆದರೆ ಈ ಲಾಸ್ಟ್ ಡೇಟ್ ಅಪ್ಡೇಟ್ಸು ಏನಾದರೂ ಇದ್ದರೆ ಟೈಮ್ ಟು ಟೈಮು ನಾವು ಸ್ಕ್ರೀನ್ಶಾಟ್ಸ್ನೆಲ್ಲ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಪೋಸ್ಟು ಹಾಗೆ ಒಂದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ನಾನು ಅಪ್ಲೋಡ್ ಆದರೆ ಮಾಡ್ತಾ ಇರ್ತೀನಿ. ಅದನ್ನು ಇನ್ನೂ ಯಾರಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಆಗಿಲ್ಲ ಅಂದರೆ ಫಾಲೋ ಆಗಿ, ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಸಲ್ಲೂ ನಿಮಗೆ ಕಂಪ್ಲೀಟಾಗಿ PDFs ಏನಾದರೂ ಇದ್ದರೆ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಫಿಷಿಯಲ್ NVR ಅಪ್ಡೇಟ್ಸು ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಹಾಗೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ ನಮಗೆ 24-25 ಅಮೌಂಟ್ಸ್ ಆದರೆ ಯಾವಾಗ ಮೆನ್ಷನ್ ಆಗುತ್ತೆ ತೋರಿಸುತ್ತೆ ಅಂತ. ಈಗ ಇನ್ನೂ ಅನೇಕ ವಿದ್ಯಾರ್ಥಿಗಳು ಈಗ ಸ್ಕಾಲರ್ಶಿಪ್ಗೆ ಇನ್ನೂ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ನೀವು ನೋಡಿದ್ರೆ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇನ್ನು ಪ್ರೀವಿಯಸ್ ಇಯರ್ಸ್ದು 23-24 ಹಾಗೆ 22-23 ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅನೇಕ ವಿದ್ಯಾರ್ಥಿಗಳಿಗೆ ಆದರೆ ಅಮೌಂಟ್ಸ್ ಅದರ ಪೆಂಡಿಂಗ್ ಇದೆ, ಇನ್ನೂ ಅದೇ ಸ್ಯಾಂಕ್ಷನ್ ಆಗಿಲ್ಲ. ಸೊ ನಿಮಗೆ ಯಾವಾಗ 24-25 ಎಲ್ಲ ಸ್ಯಾಂಕ್ಷನ್ ಆಗುತ್ತೆ ಅಂದರೆ ನೀವು ಈಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರು ಅಷ್ಟೇ ಲಾಸ್ಟ್ ಡೇಟ್ಸ್ ಎಲ್ಲ ಕ್ಲೋಸ್ ಆಗಬೇಕಾಗುತ್ತೆ. ಅದಾದ ನಂತರ ನಿಮಗೆ ಡಿಪಾರ್ಟ್ಮೆಂಟ್ ವೈಸು ಲೆವೆಲ್ 1 ಲೆವೆಲ್ 2 ಅಂತ ವೆರಿಫಿಕೇಷನ್ಸ್ ಆದರೆ ಆಗುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಪುಷ್ ಟು DBT ಆಗಿ DD5 ಆಫೀಸರಿಂದ ವೆರಿಫೈ ಆದರೆ ಆಗಬೇಕಾಗುತ್ತೆ. ನಿಮಗೆ ಸ್ಟೇಟಸ್ಸು ತೋರಿಸಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೋಡಿ, ಸ್ಟೇಟಸ್ಸು ನೀವು ಬಂದು ಚೆಕ್ ಮಾಡಿಬೇಕಾದ್ರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ಸು ಎಲ್ಲ ಒಂದು ಲಾಸ್ಟ್ ಡೇಟ್ ಎಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಆಫ್ಟರ್ ಮಾರ್ಚ್ ಆದರೆ ಪ್ರೊಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಈಗ ಪ್ರೀವಿಯಸ್ ಆಗಿ 23-24 ಅಮೌಂಟ್ಸ್ ಎಲ್ಲ ಸ್ಯಾಂಕ್ಷನ್ ಆಗಬೇಕು. ಅನೇಕ ವಿದ್ಯಾರ್ಥಿಗಳು ಇದು ಇನ್ನೂ ಅಮೌಂಟ್ಸ್ ಆದರೆ ಅದೇ ಪೆಂಡಿಂಗ್ ಇದೆ. ಫಸ್ಟ್ಗೆ ಒಂದು SC ST ವಿದ್ಯಾರ್ಥಿಗಳಿಗೆಲ್ಲ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. OBC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಫಸ್ಟ್ಗೆ ನಿಮಗೆ ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ಡಿಪಾರ್ಟ್ಮೆಂಟ್ ಸ್ಕೀಮು, ಅಲ್ಲಿ ನಿಮಗೆ ಎಲಿಜಿಬಲ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ, ಟ್ರೈಬಲ್ಲ, ಇಲ್ಲ ಸೋಷಿಯಲ್ ವೆಲ್ಫೇರ, ಮೈನಾರಿಟಿನ ಯಾವುದು ಅಂತ, ರಾಜ್ಯ ಬ್ರಾಹ್ಮಣರದ ಇಲ್ಲ ಯಾವ
ಡಿಪಾರ್ಟ್ಮೆಂಟ್ ಇದೆಯೋ ಅಷ್ಟು ಮೆನ್ಷನ್ ಆಗಬೇಕು. ಇಲ್ಲೇ ನೀವು ಏನಾದರೂ ಎಲಿಜಿಬಲ್ ಇದ್ದರೆ ಕಟ್ಟಡ ಕಾರ್ಮಿಕರದು ಹಾಗೆ ನಿಮಗೆ ಅಗ್ರಿಕಲ್ಚರ್ದು ರೈತ ವಿದ್ಯಾನಿಧಿ ಇದ್ದರೂ ಡಿಪಾರ್ಟ್ಮೆಂಟ್ ಇಲ್ಲೇ ಮೆನ್ಷನ್ ಆಗುತ್ತೆ. ಇದಾದ ನಂತರ ನಿಮಗೆ ಇಲ್ಲಿ ಆಧಾರ್ ಸ್ಟೇಟಸ್ಸು, ಅದಾದ ನಂತರ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜು ಎಂಪವರ್ಮೆಂಟ್ ಆಫೀಸರ್ ಅಂತ ಏನಾದರೂ ಇದೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ನು ಎಸ್ ಆದರೆ ಆಗಬೇಕಾಗುತ್ತೆ. ಅದಾದ ನಂತರ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡು ಇಲ್ಲಿ ಎಸ್ ಅಂತ ಕಾಲೇಜ್ ವೆರಿಫಿಕೇಷನ್ ಆಗುತ್ತೆ. ಇದಾದ ನಂತರ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ಸು ಯಾವುದಾದ್ರೆ ಇದೆ ಸೋಷಿಯಲ್ ವೆಲ್ಫೇರು, ಟ್ರೈಬಲ್ಲು ಎಲ್ಲ ಡಿಪಾರ್ಟ್ಮೆಂಟ್ಸು ಅದು ಎಸ್ ಆದರೆ ಆಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇದು ಅಪ್ಲೈ ಮಾಡಿ ಸುಮಾರು ಒಂದು 2 to 3 ಮಂತ್ಸ್ ಆಯಿತು, ಇನ್ನೂ ನೋ ಅಂತಲೇ ಇದೆ. ಡಿಪಾರ್ಟ್ಮೆಂಟ್ ವೈಸು ವೆರಿಫಿಕೇಷನ್ ಆದರೆ ಕಂಪ್ಲೀಟ್ ಆಗಬೇಕಾಗುತ್ತೆ. ಅದಾದ ನಂತರನೇ ನಿಮಗೆ ಸ್ಯಾಂಕ್ಷನ್ ಆದರೆ ಆಗೋದು. ಇದಾದ ನಂತರ ನಿಮಗೆ ಇಲ್ಲಿ ಥರ್ಡ್ ಲೆವೆಲಲ್ಲಿ ಒಂದು ವೆರಿಫಿಕೇಷನ್ನು ಇಲ್ಲಿ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗಿ ಇಲ್ಲಿ ಪುಷ್ ಟು DBT ನೋ ಅಂತ ಏನಿದ್ರೆ ಅಲ್ಲಿ ಎಸ್ ಅಂತ ಆಗುತ್ತೆ, ಅಮೌಂಟು ಮೆನ್ಷನ್ ಆಗುತ್ತೆ. ಅದಾದ ನಂತರ ಪೇಮೆಂಟ್ ಸ್ಟೇಟಸ್ಸು ತೋರಿಸಿ ನಿಮಗೆ ಕಂಪ್ಲೀಟಾಗಿ ಸ್ಯಾಂಕ್ಷನ್ ಆದ ನಂತರ ಪೇಮೆಂಟ್ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ನಿಮಗೆ ಆಫ್ಟರು ಮಾರ್ಚ್ ಅಂತಲೇ ಹೇಳ್ತೀನಿ ನಿಮಗೆ ಈ ವರ್ಷ ಸ್ಕಾಲರ್ಶಿಪ್ ಬರೋದು. ಈಗ ಪ್ರೀವಿಯಸ್ ಇಯರ್ದು ಸ್ಕಾಲರ್ಶಿಪ್ಸು ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗ್ತಿದೆ. ಡಿಪಾರ್ಟ್ಮೆಂಟ್ಸ್ಗೆ ಫಂಡ್ಸು ರಿಲೀಸ್ ಆಗಿದ್ದ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗಿದ ತಕ್ಷಣ ನಿಮಗೆ ಅಮೌಂಟ್ಸ್ ಆದರೆ ಬರ್ತಿದೆ. ಇನ್ನೂ ಯಾರ್ದಾದ್ರೂ ಬಂದಿಲ್ಲ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸ್ಟೇಟಸ್ಸು ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಸ್ದು ಅನೇಕ ವಿದ್ಯಾರ್ಥಿಗಳದ್ದು ಒಂದು ರಿಜೆಕ್ಟ್ ಆದರೆ ಆಗಿದೆ. ಒಮ್ಮೆ ಪುಷ್ ಟು DBT ಎಸ್ ಆಗಿದೆಯಾ, ಅಮೌಂಟು ಮೆನ್ಷನ್ ಆಗಿದೆಯಾ ಅಂತ ಅಪ್ ಟು ಥರ್ಡ್ ಲೆವೆಲ್ವರೆಗೂ ಆದರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಎಲ್ಲ ಸ್ಟೇಟಸ್ಸು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಇದ್ದರೆ ನಿಮಗೆ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಡೋಂಟ್ ವರಿ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಲಾಸ್ಟ್ ಒಂದು 22-23 ಇದೆ, ಈಗ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ಆಲ್ಮೋಸ್ಟು 2 ಇಯರ್ಸ್ ಆಯಿತು. ಆದರೂ ನಿಮಗೆ ಅಮೌಂಟ್ಸ್ ಆದರೆ ಕನ್ಫರ್ಮ್ ಆಗಿ ಬರುತ್ತೆ. ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಅಪ್ರೂವ್ ಎಲ್ಲ ಆಗಿ ಪುಷ್ ಟು DBT ಎಲ್ಲ ಕನ್ಫರ್ಮ್ ಆಗಿದ್ರೆ ನಿಮಗೆ ಅಮೌಂಟ್ಸ್ ಆದರೆ ಬರುತ್ತೆ. ಡೋಂಟ್ ವರಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆನ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ